ಗ್ಯಾಸ್ ಸಬ್ಸಿಡಿ, ಆ ಸಬ್ಸಿಡಿ, ಈ ಸಬ್ಸಿಡಿ ಜೊತೆಗೆ ಈಗ ಟೂರ್ ಹೋದ್ರೂ ಕೂಡ ಸಬ್ಸಿಡಿ ಸಿಗ್ತಾ ಇದೆ. ಹೌದು, ನಮ್ಮ ಕರ್ನಾಟಕ ಸರ್ಕಾರದವರು ಕಾಶಿ ಯಾತ್ರೆಗೆ ಅಂತ 7,500 ರೂಪಾಯಿ, ಹಾಗೆ ದಕ್ಷಿಣ ಯಾತ್ರೆಗೆ ಅಂತ ಹೇಳ್ಬಿಟ್ಟು 5,000 ರೂಪಾಯಿಗಳ ಸ್ಪೆಷಲ್ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಸೊ ನೀವು ಟೂರ್ ಮಾಡ್ಬೋದು, ಸಬ್ಸಿಡಿನೂ ರಿಸೀವ್ ಮಾಡ್ಬೋದು. ನಿಮ್ಗೆ ಚಾರ್ಧಾಮ್ ಯಾತ್ರೆ ಮಾಡಿದ್ರು ಕೂಡ 20,000 ತನಕ ಏನೋ ಸಬ್ಸಿಡಿ ಸಿಗುತ್ತೆ. ಸೊ ಈಗ ನಾನು ಹೇಳ್ತಿರೋದು ದಕ್ಷಿಣ ಯಾತ್ರಾ ಅಂತ ಹೇಳ್ಬಿಟ್ಟು, ಇದು ಪಕ್ಕಾ ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಆಗಿರುತ್ತೆ, ಆಯ್ತಾ. ಸೊ ಅಂದ್ರೆ ನಾರ್ಮಲ್ ಎಲ್ಲ ಪೀಪಲ್ಗೂ ಆ ಟ್ರೈನ್ ಅಲ್ಲಿ ಅಲೋ ಇರಲ್ಲ. ಯಾರು ಬುಕ್ ಮಾಡ್ತಾರೆ ಆ ಪ್ಯಾಕೇಜ್ ನ ಟೂರ್ ನ, ಅವ್ರು ಮಾತ್ರ ಆ ಟ್ರೈನ್ ನ ಬೋರ್ಡ್ ಮಾಡ್ಬೋದು. ಫುಲ್ ಕಂಪ್ಲೀಟ್ ಆಗಿ 3rd AC ಆಗಿರುತ್ತೆ. ಸೊ ಅಂತಹ ಪ್ಯಾಕೇಜ್ ಇವಾಗ ದಕ್ಷಿಣ ಯಾತ್ರಾ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿದ್ದಾರೆ. ಅದರ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ನಮ್ಮ IRCTC ಅವರ ಟೂರಿಸಂ ಏನ್ ಸಬ್ ಡಿವಿಷನ್ ಇದೆ, ಅವ್ರು ತಗೊಂಡ್ ಬಂದಿರೋದು irctctourism.com ಅಂತ ಹೇಳ್ಬಿಟ್ಟು. ಸೊ ಪ್ಯಾಕೇಜ್ ನ ನೇಮ್ ಬಂದ್ಬಿಟ್ಟು ಕರ್ನಾಟಕ ಭಾರತ್ ಗೌರವ್ ದಕ್ಷಿಣ ಯಾತ್ರಾ ಅಂತ. 5 ರಾತ್ರಿ 6 ದಿನಗಳ ಪ್ಯಾಕೇಜ್ ಇದು. ಇದರಲ್ಲಿ ಕನ್ಯಾಕುಮಾರಿ, ಮಧುರೈ, ಟ್ರಿವಾಂಡ್ರಂ, ರಾಮೇಶ್ವರಂಗಳು ಕವರ್ ಆಗ್ತದೆ. ಇನ್ನೊಂದು ವಿಷಯ ಅಂದ್ರೆ ಇದು ಫುಲ್ ಡಿಮ್ಯಾಂಡ್ ಅಲ್ಲಿ ಇರೋ ಪ್ಯಾಕೇಜ್, ಆಯ್ತಾ. ಭಾರತ್ ಗೌರವ್ ಕಾಶಿಗೂ ಬಿಡ್ತಾರೆ, ಅದು ಕೂಡ ಫುಲ್ ಡಿಮ್ಯಾಂಡ್ ಅಲ್ಲಿ ಇರೋ ಪ್ಯಾಕೇಜು. ಬೇಗನೆ ಸೀಟ್ ಗಳೆಲ್ಲ ಬುಕ್ ಆಗ್ಬಿಡುತ್ತೆ. ಸೊ ನೀವೇನಾದ್ರೂ ಹೋಗ್ಬೇಕು ಅಂತ ಇದ್ರೆ ಇಮಿಡಿಯೇಟ್ ಆಗಿ ಬುಕ್ ಮಾಡ್ಕೊಳ್ಳಿ. ಇದರ ಆಕ್ಚುಯಲ್ ಕಾಸ್ಟ್ ಬಂದ್ಬಿಟ್ಟು 15,000 ರೂಪಾಯಿ. ಆದ್ರೆ ಗೌರ್ಮೆಂಟ್ ಅವರು ಇವಾಗ ಸಬ್ಸಿಡಿ ಕೊಡ್ತಾ ಇದ್ದಾರೆ 5,000 ರೂಪಾಯಿ ಈ ಸ್ಪೆಷಲ್ ಪ್ಯಾಕೇಜ್ಗೆ. ಸೊ ನೀವು ಬುಕಿಂಗ್ ಮಾಡ್ಬೇಕಾದ್ರೆ 10,000 ರೂಪಾಯಿ ಕೊಟ್ಟು ಬುಕ್ ಮಾಡಿದ್ರೆ ಸಾಕು. ಮತ್ತೆ ಎಕ್ಸ್ಟ್ರಾ ನೀವು ಜಾಸ್ತಿ ಕೊಡೋದು, ಆಮೇಲೆ ಕ್ಲೈಮ್ ಮಾಡೋದು ಅದೆಲ್ಲ ಏನಿಲ್ಲ. ಬುಕ್ ಮಾಡ್ಬೇಕಾದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಅಂದ್ರೆ ಕಡಿಮೆ ಅಮೌಂಟ್ ಕೊಡ್ಬೇಕು ನೀವು ಅಷ್ಟೇ. 15,000 ಪ್ಯಾಕೇಜ್ಗೆ 10,000 ಕೊಟ್ರೆ ಆಯ್ತು. ಸೊ ಪ್ಯಾಕೇಜ್ ಡೀಟೇಲ್ಸ್ ನೋಡೋಣ. ಆಲ್ರೆಡಿ ಹೇಳ್ದಂಗೆ 5 ರಾತ್ರಿ 6 ದಿನಗಳ ಪ್ಯಾಕೇಜ್ ಇದು. ಸೊ ಎಲ್ಲಿಂದೆಲ್ಲ ಹೊರಡುತ್ತೆ ಅಂತ ನೋಡೋದಾದ್ರೆ ಬೆಳಗಾವಿಯಿಂದ ಹೊರಡುತ್ತೆ, ಆಯ್ತಾ. ಬೆಳಗಾವಿ, ಹುಬ್ಳಿ, ಹಾವೇರಿ, ದಾವಣಗೆರೆ, ಬಿರೂರು, ತುಮಕೂರು ಮತ್ತೆ ಬೆಂಗಳೂರುಗಳಲ್ಲಿ ಟ್ರೈನ್ ನ ಹತ್ತಬಹುದು ಮತ್ತೆ ಇಳಿಬಹುದು. ಅಂದ್ರೆ ಇಲ್ಲೆಲ್ಲ ಪಿಕಪ್ ಪಾಯಿಂಟ್ ಇದೆ, ಡ್ರಾಪ್ ಪಾಯಿಂಟ್ ಕೂಡ ಇದೆ. ಟ್ರೈನ್ ಇಲ್ಲೆಲ್ಲ ನಿಲ್ಲುತ್ತೆ. ಡೇ 1 ಅಂದ್ರೆ ಫಸ್ಟ್ ಡೇ ಬೆಳಿಗ್ಗೆ ಬೆಳಗಾವಿಯಿಂದ ಹೊರಡುತ್ತೆ, ಆಯ್ತಾ. ಬೆಳಗಾವಿಯಿಂದ 8 ಗಂಟೆಗೆ ಹೊರಡುತ್ತೆ. ಸೊ ಹುಬ್ಳಿಗೆ 10:30ಗೆ ರೀಚ್ ಆಗುತ್ತೆ. ನಾ ಟೈಮಿಂಗ್ಸ್ ಫಸ್ಟ್ ಹೇಳ್ತೀನಿ ನೋಡಿ. ಹುಬ್ಳಿಗೆ 10:30 ರೀಚ್ ಆಗುತ್ತೆ, ಹಾವೇರಿಗೆ 11:55ಕ್ಕೆ ರೀಚ್ ಆಗುತ್ತೆ, ದಾವಣಗೆರೆಗೆ 1:10ಕ್ಕೆ ರೀಚ್ ಆಗುತ್ತೆ, ಬಿರೂರ್ಗೆ 2:45ಗೆ ರೀಚ್ ಆದ್ರೆ ತುಮಕೂರಿಗೆ 4:40ಕ್ಕೆ ರೀಚ್ ಆಗುತ್ತೆ. ಹಾಗೆ SMBT ಬೆಂಗಳೂರಿಗೆ 7:05ಕ್ಕೆ ಅಂದ್ರೆ 7 ಗಂಟೆ ಅರೌಂಡ್ ರೀಚ್ ಆಗುತ್ತೆ. ಸೊ ಇದಿಷ್ಟು ಟ್ರೈನ್ ಬರೋ ಟೈಮ್, ಆಯ್ತಾ. ಈ ಟೈಮ್ಗೆ ನೀವು ಯಾವ ಸ್ಟೇಷನ್ ಹತ್ತೀರಾ ಆ ಸ್ಟೇಷನ್ ನಲ್ಲಿ ಇದ್ರಾಯ್ತು. ಈ ಟೈಮ್ಗೆ ಸ್ವಲ್ಪ ಮುಂಚೆನೆ ಇದ್ರಾಯ್ತು. ಸೊ ಆಲ್ರೆಡಿ ಹೇಳ್ದಂಗೆ ಡೇ 1 ಜರ್ನಿನೇ ಆಗುತ್ತೆ, ಆಯ್ತಾ. ಬೆಳಗಾವಿಯಿಂದ ಶುರು ಆಗುತ್ತೆ, ಬೆಂಗಳೂರು ತನಕ ತುಂಬಿಸ್ಕೊಂಡು ಮುಂದೆ ಹೋಗ್ತಾರೆ. ಡೇ 2 ಅಲ್ಲಿ ಮಾರ್ನಿಂಗ್ ಕನ್ಯಾಕುಮಾರಿ ರೀಚ್ ಆಗ್ತೀರಾ. ಸೊ ಅಲ್ಲಿ ಹೋಟೆಲ್ ಚೆಕ್ಔಟ್ ಆಗಿ ಫ್ರೆಶ್ ಅಪ್ ಆಗೋಕಿರುತ್ತೆ. ಅದಾದ್ಮೇಲೆ ಭಗವತಿ ಅಮ್ಮ ಟೆಂಪಲ್ ನೋಡೋದು, ಆಮೇಲೆ ವಿವೇಕಾನಂದ ರಾಕ್ ಮೆಮೋರಿಯಲ್ ನೋಡೋದು, ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ ನೋಡ್ಲಿಕ್ಕೂ ಕೂಡ ಟೈಮ್ ಇರುತ್ತೆ, ಆಯ್ತಾ. ಸೊ ಅದನ್ನೆಲ್ಲ ನೋಡ್ಕೊಂಡು ಅವತ್ ರಾತ್ರಿ ಊಟ ತಿಂಡಿ ಎಲ್ಲ ಅಲ್ಲೇ ಮಾಡ್ಕೊಂಡು ಅವತ್ತಲ್ಲೇ ಸ್ಟೇ ಇರುತ್ತೆ, ಕನ್ಯಾಕುಮಾರಿನಲ್ಲೇ ಸ್ಟೇ ಇರುತ್ತೆ. ಹಾಗೇನೆ ಟ್ರೈನ್ ನಲ್ಲಿ ಕೂಡ ನಿಮ್ಗೆ ಊಟ ತಿಂಡಿ ಇದೆ. ಸೊ ಡೋಂಟ್ ವರಿ ಅಬೌಟ್ ದಟ್. ಇನ್ನ 3ನೇ ದಿನ ನೋಡೋದಾದ್ರೆ ಬೆಳಿಗ್ಗೆ ಬೇಗ ಏನ್ ಕನ್ಯಾಕುಮಾರಿನಲ್ಲಿ ಇರ್ತಿರಲ್ಲ, ಬೆಳಿಗ್ಗೆ ಬೇಗ ಎದ್ದು ಸನ್ರೈಸ್ ನೋಡ್ಲಿಕ್ಕೂ ಅವಕಾಶ ಇರುತ್ತೆ. ಅಲ್ಲಿ 2 ಕಡೆ ಕಾಣಿಸುತ್ತೆ, ಅಂದ್ರೆ ಸನ್ರೈಸ್ ಕೂಡ ಕಾಣಿಸುತ್ತೆ, ಸನ್ಸೆಟ್ ಕೂಡ ಕಾಣಿಸುತ್ತೆ. ಕನ್ಯಾಕುಮಾರಿ ಲಾಸ್ಟ್ ಪಾಯಿಂಟ್ ಅಲ್ವಾ, ಹಾಗಾಗಿ 3ನೇ ದಿನ ಬೆಳಿಗ್ಗೆ ತಿಂಡಿ ಮಾಡ್ಕೊಂಡು ಸನ್ರೈಸ್ ಎಲ್ಲ ನೋಡ್ಕೊಂಡು ಅಲ್ಲಿಂದ ಸೀದಾ ತಿರುವನಂತಪುರಂಗೆ ಹೋಗೋದು, ಆಯ್ತಾ. ಸೊ ರಿಚೆಸ್ಟ್ ಟೆಂಪಲ್ ನೋಡ್ಲಿಕ್ಕೆ, ವರ್ಲ್ಡ್ಸ್ ರಿಚೆಸ್ಟ್ ಟೆಂಪಲ್ ಅದು ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್. ಸೊ 3ನೇ ದಿನ ಟ್ರಿವಾಂಡ್ರಂ ಕವರ್ ಮಾಡ್ಲಿಕ್ಕೆ ಇರುತ್ತೆ. ಸೊ ಓವರ್ ನೈಟ್ ಟ್ರಿವಾಂಡ್ರಂ ಇಂದ ರಾಮೇಶ್ವರಂಗೆ ಜರ್ನಿ ಇರುತ್ತೆ, ಆಯ್ತಾ. ಸೊ 4ನೇ ದಿನ ಬೆಳಿಗ್ಗೆ ಎಲ್ಲ ನೀವು ರಾಮೇಶ್ವರಂ ರೀಚ್ ಆಗ್ತೀರಾ. ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಊಟ ಎಲ್ಲ ಆದ ನಂತರ ರಾಮನಾಥ ಸ್ವಾಮಿ ಟೆಂಪಲ್ ನೋಡಕ್ಕೆ ಹೋಗೋದು. ಇದು ಒನ್ ಆಫ್ ದಿ ಜ್ಯೋತಿರ್ಲಿಂಗ, ಹಾಗೇನೆ ಚಾರ್ಧಾಮ್ಗಳಲ್ಲಿ ಒಂದು. ಚಾರ್ಧಾಮ್ಗಳಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಬಾಕಿ 3 ಚಾರ್ಧಾಮು ವಿಷ್ಣುವಿಗೆ ಡೆಡಿಕೇಟೆಡ್ ಆದ್ರೆ ಇದು ಮಾತ್ರ ಶಿವನಿಗೆ ಡೆಡಿಕೇಟೆಡ್ ಆಗಿರುತ್ತೆ. ಸೊ ಇಲ್ಲಿಂದ ರಾಮಸೇತು ಕೂಡ ಇದೆ, ತುಂಬಾ ಹೆಸರಿದೆ. ನೀವು ಮಸ್ಟ್ ವಿಸಿಟ್. ಏನ್ ಹಿಂದುವಾಗಿ ಹುಟ್ಟಿದವರು ರಾಮೇಶ್ವರಂಗೆ ಒಂದ್ಸಲ ವಿಸಿಟ್ ಮಾಡ್ಲೇಬೇಕು. ಅಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡೋದು, ಅದಾದ್ಮೇಲೆ ದೇವಸ್ಥಾನದ ಸುತ್ತ 22 ಬಾವಿಗಳಿದೆ, ಅದರಲ್ಲಿ ಸ್ನಾನ ಮಾಡೋದು, ಒಂಥರ ಡಿಫೈನ್ ಫೀಲ್ ಬರುತ್ತೆ. ನೀವು ಹೋಗಿನೇ ಎಂಜಾಯ್ ಮಾಡ್ಬೇಕು, ಅದನ್ನೆಲ್ಲ ಹೇಳಕ್ ಆಗಲ್ಲ. ಸೊ 4ನೇ ದಿನ ರಾಮೇಶ್ವರಂ ಎಲ್ಲ ನೋಡ್ಕೊಂಡು ಓವರ್ ನೈಟ್ ರಾಮೇಶ್ವರಂ ಅಲ್ಲೇ ಸ್ಟೇ ಇರುತ್ತೆ. 5ನೇ ದಿನ ಬೆಳಿಗ್ಗೆ ಬೇಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮಧುರೈಗೆ ಹೋಗುದು. ಮಧುರೈಯಲ್ಲಿ ಆಬ್ವಿಯಸ್ಲಿ ಮೀನಾಕ್ಷಿ ಅಮ್ಮ ಟೆಂಪಲ್, ಬ್ಯೂಟಿಫುಲ್ ಟೆಂಪಲ್, ಮತ್ತು ತುಂಬಾ ದೊಡ್ಡ ಟೆಂಪಲ್. ಅದು ಗೋಪುರಗೆ ಎಲ್ಲ ಕಡೆನೂ ಗೋಪುರ ಇದೆ, ಎಂತ ಹೇಳೋದು. ಬ್ಯೂಟಿಫುಲ್, ಮಸ್ಟ್ ವಿಸಿಟ್, ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಸೊ 5ನೇ ದಿನ ಏನು ಮಧುರೈ ಮೀನಾಕ್ಷಿ ಅಮ್ಮನ್ ಟೆಂಪಲ್ ನೋಡ್ಕೊಂಡು ಅಲ್ಲೆಲ್ಲ ಸುತ್ತಾಡ್ಕೊಂಡು ಸಂಜೆ ಅಥವಾ ರಾತ್ರಿಗೆ ಅಲ್ಲಿಂದ ಡಿಪಾರ್ಚರ್ ಆದ್ರೆ ನೆಕ್ಸ್ಟ್ ಡೇ ಅಲ್ಲಿ ನೀವು ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀರಾ. ಅಂದ್ರೆ ಬೆಂಗಳೂರಿಂದ ರಿಟರ್ನ್ ಹೋಗ್ತಾ ಇರುತ್ತೆ, ಬೆಳಗಾವಿ ತನಕ ಹೋಗ್ತಾ ಇರುತ್ತೆ. ನೀವು ಎಲ್ಲಿ ಬೋರ್ಡ್ ಮಾಡಿದಿರೋ ಅಲ್ಲೇ ಇಳ್ಕೋಬಹುದು. ಅಲ್ಲೇ ಇಳ್ಕೋಬೇಕು ಅಂತಾನೂ ಇಲ್ಲ, ನೀವೇನ್ ಚೂಸ್ ಮಾಡ್ತಿರಲ್ಲ ಆ ಎಷ್ಟು ಬೋರ್ಡಿಂಗ್ ಮತ್ತೆ ಡಿಬೋರ್ಡಿಂಗ್ ಪಾಯಿಂಟ್ ಇದೆ ಅಲ್ಲಿ ಎಲ್ಲಿ ಬೇಕಾದ್ರೂ ಇಳ್ಕೋಬಹುದು. ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಏನು ಕೊಡ್ಬೇಕಾಗಿಲ್ಲ. ಸೊ ಇದಿಷ್ಟು 6 ದಿನಗಳ ಐಟ್ನರಿ. ಇನ್ನ ಈ ಪ್ಯಾಕೇಜ್ ನಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ನೋಡೋದಾದ್ರೆ ಆಲ್ರೆಡಿ ಹೇಳ್ದಂಗೆ 3 ಟೈರ್ AC ಟ್ರೈನ್ ಭಾರತ್ ಗೌರವ್ ಸ್ಪೆಷಲ್ ಟ್ರೈನ್ ನಲ್ಲಿ ಜರ್ನಿ ಇರುತ್ತೆ. ನೈಟ್ ಸ್ಟೇ ಕೊಡ್ತಾರೆ, ಹೋಟೆಲ್ ನಾನ್ AC ರೂಮ್ ಇರುತ್ತೆ, ಪ್ಯೂರ್ ವೆಜ್ ಮೀಲ್ ಇರುತ್ತೆ,
ಸೈಟ್ ಸೀಯಿಂಗ್ಗೆ ನಾನ್ ಎ ಸಿ ಬಸಸ್ ಇರುತ್ತೆ, ಟ್ರಾವೆಲ್ ಇನ್ಶೂರೆನ್ಸ್, GST ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಸೆಕ್ಯೂರಿಟಿ ಕೂಡ ಇದೆ ಟ್ರೈನಲ್ಲಿ, ಡೋಂಟ್ ವರಿ. ಆಮೇಲೆ ಅದರ್ ಎಕ್ಸ್ಪೆನ್ಸಸ್, ಎಂಟ್ರಿ ಫೀಸು, ಬೋಟಿಂಗು, ಅದು ಇದೇನಾದ್ರು ಇದ್ರೆ ಅದೆಲ್ಲ ನಿಮ್ಗೆ ಬರುತ್ತೆ ಎಕ್ಸ್ಟ್ರಾ. ಸೊ ಇಷ್ಟೆಲ್ಲ ಇರುವ ಟೂರ್ನ ಪ್ಯಾಕೇಜ್ 15,000 ರೂಪಾಯಿ. ಆದರೆ ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಗೌರ್ಮೆಂಟಿಂದ 5,000 ರೂಪಾಯಿಗಳ ಸಬ್ಸಿಡಿ ಸಿಗ್ತಾ ಇದೆ. ಸೊ ಪೇಮೆಂಟ್ ಮಾಡಬೇಕಾದ್ರೆ ನೀವು 10,000 ರೂಪಾಯಿ ಕೊಟ್ಟರೆ ಆಯಿತು. 10,000 ಕೊಟ್ಟು ಬುಕಿಂಗ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಡೇಟ್ ಆಫ್ ಜರ್ನಿ ಹೇಳಿಲ್ಲಲ್ಲ, ನೆಕ್ಸ್ಟ್ ಡೇಟ್ ಆಫ್ ಜರ್ನಿ ಇರೋದು ಜುಲೈ 7th ಅನ್ಸುತ್ತೆ. ಒಂದು ನಿಮಿಷ, ಹೌದು, ಜುಲೈ 7th ಡೇಟ್ ಆಫ್ ಜರ್ನಿ. ಸೊ ಜುಲೈ 7th ನೀವು ಬೆಳಗಾವಿಯಿಂದ ಶುರು ಮಾಡಬೇಕಾಗುತ್ತೆ ಅಥವಾ ಬೆಂಗಳೂರಿಂದ ಬೇರೆ ಸೊ ಬೇಗನೆ ಸೀಟ್ ಬುಕ್ ಆಗುತ್ತೆ. ಇವಾಗ ಸದ್ಯಕ್ಕೆ ನಾನು ನೋಡಿದಾಗ ಅವೈಲೇಬಲ್ ಇದೆ ಸೀಟ್ಸು, ಬಟ್ ಬೇಗನೆ ಸೀಟ್ಸ್ ಬುಕ್ ಆಗುತ್ತೆ. 10,000 ರೂಪಾಯಿಗೆ ಇಷ್ಟೆಲ್ಲ ಪ್ಲೇಸಸ್ ನೋಡ್ಕೊಂಡು ಬರೋದು, ಅದು ಆರಾಮಾಗಿ ಅಂತ ಅಂದ್ರೆ ಯಾರು ಬಿಡ್ತಾರೆ? ಸೊ ಬುಕಿಂಗ್ ಮಾಡಲಿಕ್ಕೆ irctctourism.com ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಬಾರ್ ಇದೆ ಅಲ್ಲ, ಸರ್ಚ್ ಬಾರ್ ಅಲ್ಲಿ ಬೆಂಗಳೂರು ಅಂತ ಟೈಪ್ ಮಾಡಿ. ಅದರಲ್ಲಿ ನಿಮಗೆ ತುಂಬಾ ಟೂರ್ ಪ್ಯಾಕೇಜ್ ಸಿಗುತ್ತೆ. ನೀವು ಬೇರೆ ಟೂರ್ ಪ್ಯಾಕೇಜ್ ಬೇಕಾದ್ರೂ ಅದ್ರಲ್ಲಿ ಎನ್ಕ್ವೈರಿ ಮಾಡ್ಬೋದು. ಫುಲ್ ಡೀಟೇಲ್ಸ್ ಇದೆ, 5-6 ಟೂರ್ ಪ್ಯಾಕೇಜ್ ಏನೋ ಸಿಗುತ್ತೆ. ಪುರಿದಿದೆ, ಆಮೇಲೆ ಕಾಶಿ ಅಯೋಧ್ಯದಿದೆ, ಚಾರ್ಧಾಮ್ದಿದೆ, ಅದನ್ನೆಲ್ಲ ನೋಡ್ಕೋಬಹುದು. ಸೊ ನೀವು ನನಗೆ ಪರ್ಟಿಕ್ಯುಲರ್ ಆಗಿ ಭಾರತ್ ಗೌರವ ದಕ್ಷಿಣ ಯಾತ್ರೆ ಬಗ್ಗೆ ಹೇಳ್ತಾ ಇರೋದಲ್ಲ, ಅಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇದೆ ನೋಡಿ. ಆ ವ್ಯೂ ಡೀಟೇಲ್ಸ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಕಾಣಿಸುತ್ತೆ. ಓವರ್ ವ್ಯೂ ಇದೆ, ಐಟ್ನರಿ ಇದೆ, ಇನ್ಕ್ಲೂಷನ್, ಟರ್ಮ್ಸ್ ಅಂಡ್ ಕಂಡೀಷನ್, ಕಾಂಟ್ಯಾಕ್ಟ್ ಅಸ್ ಇದೆ. ಕಾಂಟ್ಯಾಕ್ಟ್ ಅಸ್ ಇದು ನಿಮ್ಗೆ ಏನಾದ್ರು ಎನ್ಕ್ವೈರಿ ಇದ್ರೆ, ಬುಕಿಂಗ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ಅಥವಾ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ಈ ನಂಬರ್ಗೆ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಯೂಶುವಲಿ ರಿಸೀವ್ ಮಾಡ್ತಾರೆ, ಬಟ್ ಒಂದೊಂದ್ಸಲ ಡಿಲೇ ಮಾಡ್ತಾರೆ ಅಷ್ಟೇ. ಸೊ ಇಲ್ಲಿ ಬುಕ್ ನೌ ಅಂತ ಇದೆಯಲ್ಲ, ಬುಕ್ ನೌ ಅಂತ ಅಲ್ಲಿ ಕೊಟ್ಟು ಸ್ಟಾರ್ಟಿಂಗ್ ಡೇಟು 7th ಜುಲೈ 26 ನೋಡಿ, ಸೀಟ್ ಅವೈಲೇಬಲ್ ಇದೆ. ಬೋರ್ಡಿಂಗ್ ಸ್ಟೇಷನ್ ಯಾವ್ದಾದ್ರು ಹಾಕ್ಬೋದು ನೀವು ಎಲ್ಲಿ ಹತ್ತೀರಾ, ನಿಮ್ಗೆ ಯಾವ್ದು ಹತ್ತಿರ ಆಗುತ್ತೆ ಅನ್ನೋದ್ರ ಬಗ್ಗೆ. ಡಿ ಬೋರ್ಡಿಂಗ್ ಸ್ಟೇಷನ್ ಅದು ಹತ್ತಿ, ನಂಬರ್ ಆಫ್ ಪ್ಯಾಕ್ಸ್ ಎಷ್ಟು, ಇಬ್ರ ಅದನ್ನ ನೋಡ್ಕೊಂಡು ಕಂಟಿನ್ಯೂ ಅಂತ ಕೊಡಿ. ಅದಾದ್ಮೇಲೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ಹಾಕ್ಬೇಕಾಯ್ತಾ, ಹೆಸರು, ವಯಸ್ಸು, ಕಾಂಟ್ಯಾಕ್ಟ್ ಡೀಟೇಲ್ಸು, ಎಲ್ಲಿರೋದು, ಅಡ್ರೆಸ್ಸು, ID ನಂಬರ್ ಎಲ್ಲ ಹಾಕ್ಬೇಕು. ಸೊ ನೆಕ್ಸ್ಟ್ ಪೇಜ್ಗೆ ಹೋದ್ರೆ ಪೇಮೆಂಟ್ ಡೀಟೇಲ್ಸ್ ಕೇಳುತ್ತೆ. ಪೇಮೆಂಟ್ ಮಾಡಿದಾಗ ನಿಮಗೆ ಮೊಬೈಲ್ ನಂಬರ್ಗೆ ಹಾಗೆ ಇಮೇಲ್ಗೆ ಬುಕಿಂಗ್ ಕನ್ಫರ್ಮೇಶನ್ ಬರುತ್ತೆ. ಅದೇ ವ್ಯಾಲಿಡ್ ಟಿಕೆಟ್. ಅದನ್ನ ತಗೊಂಡು ತೋರಿಸಿದ್ರೆ ನಿಮಗೆ ಟ್ರೈನ್ ನ ಬೋರ್ಡ್ ಮಾಡ್ಲಿಕ್ಕೆ ಬಿಡ್ತಾರೆ. ಸೊ ಇದು ಸ್ಪೆಷಲಿ ಯಾರಿಗೆ ಅಂತ ಅಂದ್ರೆ ತುಂಬಾ ಏಜ್ ಆದವರಿಗೆ ಅಥವಾ ಮಕ್ಕಳು ಮರಿಯೆಲ್ಲ ಇರೋರಿಗೆ ಬೆಸ್ಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರೇ ಆರಾಮಾಗಿ ಕರ್ಕೊಂಡೋಗಿ ಆರಾಮಾಗಿ ಕರ್ಕೊಂಡು ಬರ್ತಾರೆ ಟ್ರೈನಲ್ಲಿ. ಸೊ ಯಾವುದಕ್ಕೂ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನೀವೇನು ವರಿ ಮಾಡ್ಕೋಬೇಕು ಅಂದ್ರೆ 10,000 ಅರೇಂಜ್ ಮಾಡ್ಕೊಳ್ಳಿಕ್ಕೆ ವರಿ ಮಾಡ್ಬೇಕಷ್ಟೇ. ಸೊ ಬೇಗನೆ ಸೀಟ್ ಖಾಲಿ ಆಗ್ತದೆ. ನಾನು ಆಲ್ರೆಡಿ ಹೇಳ್ದಂಗೆ ಬುಕಿಂಗ್ ಮಾಡ್ಕೊಳ್ಳೋರಿದ್ರೆ ಇಮಿಡಿಯೇಟ್ ಆಗಿ ಮಾಡ್ಕೊಳ್ಳಿ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ಯಾರು ನಿಮ್ ಜೊತೆ ಮಧುರೈ, ರಾಮೇಶ್ವರಂ, ತ್ರಿವೇಂದ್ರಂ ಎಲ್ಲ ನೋಡ್ಬೇಕು ಅಂತಿದ್ರು ಅವರಿಗೆ ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಒಂದು ಲೈಕ್ ಕೂಡ ಮರಿದೇನೆ ಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.